ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಅಶ್ವಿನಿ ಗೌಡ ಎಂಟ್ರಿ ಕೊಟ್ಟಾಗ ಎಲ್ಲರೂ ಕೂಡ ಅವರ ಬಗ್ಗೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಸೀರಿಯಲ್ ಹಾಗೂ ಸಿನಿಮಾಗಳ ಮೂಲಕ ಜನರಿಗೆ ಪರಿಚಿತರಾಗಿದ್ದ ಕಾರಣ, ಜೊತೆಗೆ ಕನ್ನಡ ಪರ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡಿದ್ದಂತಹ ಕಾರಣಕ್ಕಾಗಿ ಅವರ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಹೋಗ್ತಾ ಹೋಗ್ತಾ ಅವರ ರಿಯಲ್ ವ್ಯಕ್ತಿತ್ವ ಅನಾವರಣ ಆಗ್ತಾ ಇದ್ದಂತೆ ಸಾಕಷ್ಟು ಜನ ಅವರ ಮೇಲೆ ಆಕ್ರೋಶವನ್ನ ಹೊರಹಾಕೋದಕ್ಕೆ ಶುರು ಮಾಡಿದ್ರು. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿಯನ್ನ ಅಶ್ವಿನಿ ಗೌಡ ಯಾವಾಗ ಟಾರ್ಗೆಟ್ ಮಾಡಿದ್ರೋ ಅವರ ಇಮೇಜೇ ಬದಲಾಗಿ ಹೋಯಿತು. ಅಶ್ವಿನಿ ಗೌಡ ಅವರನ್ನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ, ಸೀರಿಯಲ್ಗಳಲ್ಲಿ, ಒಂದಷ್ಟು ಸಂದರ್ಶನಗಳಲ್ಲಿ ನೋಡಿ ಪರಿಚಿತರಿದ್ದಂತಹ ಸಾಕಷ್ಟು ವೀಕ್ಷಕರು ನಿಜವಾಗ್ಲೂ ಅಶ್ವಿನಿ ಗೌಡ ಈ ರೀತಿನ ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಅವರ ರಿಯಲ್ ವ್ಯಕ್ತಿತ್ವ ಏನು ಅನ್ನೋದು ಅನಾವರಣ ಆಗಿದೆ. ಅವರು ಹೊರಗಡೆ ಇದ್ದಿದ್ದು ಫೇಕ್ ಅನ್ನೋ ರೀತಿಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು. ಒಂದು ಬಾರಿ ರಕ್ಷಿತಾ ಜೊತೆ ಕಿರಿಕ್ ಮಾಡಿದ ಬಳಿಕ ಕಿಚ್ಚ ಸುದೀಪ್ ಅವರಿಂದ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ. ಆ ಬಳಿಕ ಅವರು ಬದಲಾಗ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಅದಾದ ಬೆನ್ನಲ್ಲೇ ಮತ್ತೆ ರಕ್ಷಿತಾ ಹಾಗೆ ಕಾವ್ಯ ಜೊತೆ ಜಗಳ ಮಾಡಿಕೊಂಡು ರಕ್ಷಿತಾ ಶೆಟ್ಟಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾರೆ. ರಕ್ಷಿತಾ ಶೆಟ್ಟಿ ಕಲಾವಿದರಿಗೆ ಅವಮಾನ ಮಾಡಿದ್ದಾರೆ, ಕಲಾವಿದರಿಗೆ ಚಪ್ಪಲಿಯನ್ನ ತೋರಿಸಿದ್ದಾರೆ ಅಂತ ಸುಳ್ಳು ಆರೋಪಗಳನ್ನ ಮಾಡ್ತಾರೆ. ಬಳಿಕ ಈ ಒಂದು ವಿಚಾರ ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚೆಯಾಗಿ ಒಂದು ಕ್ಲಾರಿಟಿ ಕೂಡ ಸಿಗತ್ತೆ. ಅಲ್ಲಿ ರಕ್ಷಿತಾ ಶೆಟ್ಟಿ ಚಪ್ಪಲಿಯನ್ನ ತೋರಿಸಿಲ್ಲ, ಬದಲಿಗೆ ಅಶ್ವಿನಿ ಅವರೇ ಒಂದು ವಿಚಾರವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ಅದನ್ನ ತಪ್ಪಾಗಿ ಪೋರ್ಟ್ರೇ ಮಾಡಿದ್ರು ಅನ್ನೋದು ರಿವೀಲ್ ಆಗತ್ತೆ. ಇದೆಲ್ಲ ಬೆಳವಣಿಗೆ ಆದ ಬಳಿಕ ಅಶ್ವಿನಿ ಗೌಡ ಸಾಕಷ್ಟು ಬದಲಾಗ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದ್ರೆ ಅವರು ಬದಲಾದಂತೆ ಕಂಡು ಬಂದಿರಲಿಲ್ಲ. ಎಲ್ಲಿ ತನಕ ಬಿಗ್ ಬಾಸ್ ಮನೆಯಲ್ಲಿ ಜಾಹ್ನವಿ ಇದ್ರು ಅಲ್ಲಿ ತನಕ ಕೂಡ ರಕ್ಷಿತಾ ಅವರ ಮೇಲೆ ಆಗಾಗ್ಗೆ ಕಿಡಿ ಕಾರ್ತಲೇ ಇದ್ರು ಅಶ್ವಿನಿ ಹಾಗೂ ಜಾಹ್ನವಿ. ಆದ್ರೆ ಯಾವಾಗ ಬಿಗ್ ಬಾಸ್ ಮನೆಯಿಂದ ಜಾಹ್ನವಿ ಅವರು ಎಲಿಮಿನೇಟ್ ಆಗಿ ಹೋದ್ರು, ಇದೀಗ ರಕ್ಷಿತಾ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನ ಅಶ್ವಿನಿ ಗೌಡ ವ್ಯಕ್ತಪಡಿಸ್ತಾ ಇದ್ದಾರೆ. ರಕ್ಷಿತಾ ಅವರ ಜೊತೆ ಹೆಚ್ಚು ಸಮಯವನ್ನ ಕಳೀತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಆಕೆ ಯಾವ ರೀತಿ ಮಿಂಗಲ್ ಆಗ್ತಾ ಇದ್ದಾರೆ ಅನ್ನೋದು ನೀವೆಲ್ಲ ನೋಡ್ತಾನೆ ಇದ್ದೀರಾ. ರಕ್ಷಿತಾ ಶೆಟ್ಟಿಯಿಂದ ಸಿಕ್ಕಾಪಟ್ಟೆ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಂತಹ ಅಶ್ವಿನಿ ಗೌಡ ಇದೀಗ ರಕ್ಷಿತಾ ಶೆಟ್ಟಿ ಜೊತೆಗೆ ಕ್ಲೋಸ್ ಆಗಿದ್ದಾರೆ. ಇನ್ನು ಇದಕ್ಕೆಲ್ಲ ಪ್ರಮುಖ ಕಾರಣ ಅವತ್ತು ನಡೆದಂತಹ ಬೆಳವಣಿಗೆ. ಅಶ್ವಿನಿ ಅವರು ಈ ರೀತಿ ಬದಲಾಗೋದಕ್ಕೆ ಕಾರಣ ರಕ್ಷಿತಾ ಅವರೇ. ಅವತ್ತು ಕ್ಯಾಪ್ಟನ್ ಆಗಿದ್ದಂತಹ ರಘು ಅವರ ಜೊತೆ ಕಿರಿಕ್ ಮಾಡ್ಕೊಂಡಂತಹ ಅಶ್ವಿನಿ ಉಪವಾಸವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರ ಮನವೊಲಿಕೆಗೆ ಸಾಕಷ್ಟು ರಕ್ಷಿತಾ ಪ್ರಯತ್ನ ಪಡ್ತಾರೆ. ರಘು ಅವರ ಬಳಿ ಮನವಿ ಮಾಡ್ತಾರೆ, ನೀವು ಹೋಗಿ ಹೇಳಿ, ಅವರು ಸೀನಿಯರ್, ನೀವು ಆ ರೀತಿ ಮಾತಾಡಬಾರ್ದು ಹಾಗೆಲ್ಲ ಹೇಳ್ತಾರೆ. ಇನ್ನು ಗಿಲ್ಲಿ ಅಪಮಾನ ಮಾಡಿದಾಗ್ಲೂ ಕೂಡ ಅದೇ ರೀತಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಆ ರೀತಿ ನೀವು ಮಾತಾಡಬಾರ್ದಿತ್ತು, ಟಾಸ್ಕ್ ಇರಬಹುದು ಆದ್ರೆ ನೀವು ಕೆಲವೊಂದು ಪದಗಳನ್ನ ಬಳಸಬಾರ್ದಿತ್ತು ಅಂತ ಸಾಕಷ್ಟು ಮನವೊಲಿಸುವಂತ ಕೆಲಸವನ್ನ ಕೂಡ ರಕ್ಷಿತಾ ಮಾಡ್ತಾರೆ. ಇದೆಲ್ಲದರ ಆದ ಬಳಿಕ ಕಿಚ್ಚನ ಪಂಚಾಯಿತಿಯಲ್ಲಿ ರಕ್ಷಿತಾ ಅವರಿಗೆ ಕಿಚ್ಚ ಸುದೀಪ್ ಅವರು ಚಪ್ಪಾಳೆಯನ್ನ ಕೊಡ್ತಾರೆ. ಆ ಬಳಿಕ ಯಾವ ಕಾರಣಕ್ಕಾಗಿ ಕಿಚ್ಚನ ಚಪ್ಪಾಳೆ ಸಿಕ್ತು ಅನ್ನೋದನ್ನ ಕೂಡ ತಿಳಿಸ್ತಾರೆ. ಅಶ್ವಿನಿ ಅವರಿಂದ ಸಾಕಷ್ಟು ನೋವಾಗಿದ್ರು ಕೂಡ ಅಶ್ವಿನಿ ಅವರು ಬೇಜಾರಲ್ಲಿದ್ದಂತಹ ಸಂದರ್ಭದಲ್ಲಿ ಅದ್ಯಾವುದನ್ನು ಕೂಡ ರಕ್ಷಿತಾ ಶೆಟ್ಟಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅವರಿಗೆ ಸಹಾಯ ಮಾಡ್ತಾರೆ, ಊಟ ಮಾಡೋದಕ್ಕೆ ಮನವೊಲಿಕೆ ಮಾಡ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ರಕ್ಷಿತಾ ನಾನು ಈ ತರ ಮಾಡ್ದೆ ಅಂತ ಎಲ್ಲೂ ಕೂಡ ಮಾತನಾಡ್ಕೊಂಡಿಲ್ಲ, ಆ ಕಾರಣಕ್ಕೆ ಆಕೆಗೆ ಕಿಚ್ಚನ ಚಪ್ಪಾಳೆಯನ್ನ ಕೊಟ್ಟಿದ್ದೇನೆ ಅನ್ನೋದನ್ನ ಹೇಳ್ತಾರೆ. ಇದಾದ ಬಳಿಕ ಜಾಹ್ನವಿ ಅವರು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ. ಅಶ್ವಿನಿ ಗೌಡ ಸದ್ಯಕ್ಕೆ ಇವರೇನ ಅಶ್ವಿನಿ ಗೌಡ ಅನ್ನುವಷ್ಟು ಮಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ಸೈಲೆಂಟ್ ಆಗಿದ್ದಾರೆ. ಇನ್ನು ನಿನ್ನೆಯ ಸೂಪರ್ ಸಂಡೇ ವಿತ್ ಸುದೀಪದಲ್ಲಿ ಅಚ್ಚರಿಯ ಬೆಳವಣಿಗೆ ನಡೆದಿದೆ. ಯಾರೂ ಕೂಡ ಇದನ್ನ ಊಹೆ ಮಾಡಿರಲಿಲ್ಲ. ಅಶ್ವಿನಿ ಗೌಡ ರಕ್ಷಿತಾ ಅವರ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಯಾರು ಏಣಿ ಯಾರು ಹಾವು ಅನ್ನೋದನ್ನ ತಿಳಿಸೋದಕ್ಕೆ ಒಂದು ಟಾಸ್ಕ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ನನ್ನ ಪಾಲಿಗೆ ರಕ್ಷಿತಾ ಏಣಿ ಅನ್ನೋದನ್ನ ಹೇಳ್ತಾರೆ. ಎಲ್ಲರೂ ಕೂಡ ಅಚ್ಚರಿಯನ್ನ ವ್ಯಕ್ತಪಡಿಸ್ತಾರೆ. ಈ ಒಂದು ವಿಚಾರವನ್ನ ಅಶ್ವಿನಿ ಹೇಳ್ತಾರೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇಲ್ಲಿ ನಾನು ಸಾಕಷ್ಟು ಬದಲಾಗಿದ್ದೇನೆ ಅನ್ನೋದಕ್ಕೆ ಪ್ರಮುಖ ಕಾರಣ ರಕ್ಷಿತಾ. ಆಕೆಯಿಂದಾಗಿ ನಾನು ಸಾಕಷ್ಟು ಬದಲಾಗಿದ್ದೇನೆ, ಏನೆಲ್ಲ ಬೆಳವಣಿಗೆಗಳಾಯಿತು, ಅದಾದ ಬಳಿಕ ನಾನು ಸಾಕಷ್ಟು ತಪ್ಪುಗಳನ್ನ ತಿದ್ಕೊಂಡಿದ್ದೇನೆ. ಹಾಗಾಗಿ ನಾನು ನನ್ನ ಪಾಲಿಗೆ ಬಿಗ್ ಬಾಸ್ ಮನೆಯಲ್ಲಿ ಏನಿ ಅನ್ನೋದನ್ನ ನಾನು ರಕ್ಷಿತಾ ಅವರನ್ನ ಹೇಳ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಇದು ಎಲ್ರಿಗೂ ಕೂಡ ಅಚ್ಚರಿಯನ್ನ ಮೂಡಿಸುತ್ತೆ. ಅಶ್ವಿನಿ ಗೌಡ ಈ ರೀತಿ ಹೇಳ್ಬಹುದು ಅಂತ ಯಾರೂ ಕೂಡ ಊಹೆ ಕೂಡ ಮಾಡಿರಲಿಲ್ಲ. ಮತ್ತೊಂದು ಕಡೆ
ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯ ಒಳಗೆ ಕೂಡ ವೀಕ್ ಡೇಸ್ ಅಲ್ಲೂ ಕೂಡ ನೀವು ಗಮನಿಸಿರಬಹುದು, ಸ್ವಿಮ್ಮಿಂಗ್ ಪೂಲ್ ನಲ್ಲಿ ರಕ್ಷಿತಾ ಜೊತೆ ಆಟ ಆಡುವಂತಹ ಸಂದರ್ಭ ಇರಬಹುದು. ಬಹುತೇಕವಾಗಿ ಅವರು ರಕ್ಷಿತಾ ಜೊತೆನೆ ಸಮಯವನ್ನ ಕಳೀತಾ ಇರೋದು ಅಚ್ಚರಿಯನ್ನ ಮೂಡಿಸುತ್ತೆ. ಇಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸಬೇಕು, ಅಶ್ವಿನಿ ಗೌಡ ಬದಲಾಗಿದ್ದಾರೋ ಇಲ್ವೋ ಅದು ಗೊತ್ತಿಲ್ಲ. ಒಂದು ಕಡೆ ಒಂದು ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ, ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಚೈತ್ರ ಕುಂದಾಪುರ ಹೋಗಿದ್ದಾರೆ, ರಜತ್ ಅವರು ಹೋಗಿದ್ದಾರೆ. ಇವರು ಏನಾದ್ರೂ ಅಶ್ವಿನಿ ಗೌಡ ಅವರಿಗೆ ಹೇಳಿದಾರ ಯಾವ ರೀತಿ ರಕ್ಷಿತಾ ಅವರಿಗೆ ಹೊರಗಡೆ ಸಪೋರ್ಟ್ ಇದೆ, ನೀವು ಆಕೆಯನ್ನ ಟಾರ್ಗೆಟ್ ಮಾಡಿದ್ದಕ್ಕೆ ನಿಮ್ಮ ಮೇಲೆ ಯಾವ ರೀತಿ ಆಕ್ರೋಶ ವ್ಯಕ್ತವಾಯಿತು, ಜನ ಯಾವ ರೀತಿ ಅಭಿಪ್ರಾಯವನ್ನ ನಿಮ್ಮ ಬಗ್ಗೆ ಹೊಂದಿದ್ದಾರೆ ಅಂತ ಹೇಳಿದಾರೋ ಗೊತ್ತಿಲ್ಲ. ಇದನ್ನ ತಿಳ್ಕೊಂಡಂತಹ ಅಶ್ವಿನಿ ಎಲ್ಲಾದ್ರೂ ರಕ್ಷಿತಾ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರಾ ಗೊತ್ತಿಲ್ಲ. ಒಟ್ನಲ್ಲಿ ಕಿಚ್ಚ ಸುದೀಪ್ ಅವರ ಮುಂದೆ ರಕ್ಷಿತಾ ಅವರನ್ನ ತೆಗಳ್ತಾ ಇದ್ದಂತ ಇದೇ ಅಶ್ವಿನಿ ಇವತ್ತು ಆಕೆಯೇ ನನ್ನ ಪಾಲಿಗೆ ಬಿಗ್ ಬಾಸ್ ಮನೆಯಲ್ಲಿ ಏಣಿ ಅಂತ ಹೇಳ್ತಾರೆ ಅಂದ್ರೆ ಎಷ್ಟು ದೊಡ್ಡ ಸಾಧನೆ ರಕ್ಷಿತಾ ಅವರದ್ದು. ತನ್ನನ್ನ ಹೇಟ್ ಮಾಡ್ತಾ ಇದ್ದಂತಹ ವ್ಯಕ್ತಿ, ತನಗೆ ಒಬ್ಬ ವ್ಯಕ್ತಿಯ ಮುಂದೆ ಅವಮಾನ ಮಾಡ್ತಾ ಇದ್ದಂತ ಅದೇ ವ್ಯಕ್ತಿ ಇವತ್ತು ತನ್ನನ್ನ ಮೆಚ್ಚಿಕೊಂಡು ಮಾತಾಡ್ತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಮತ್ತೇನಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಟ್ರೋಫಿ ಗೆಲ್ತಾರೋ ಇಲ್ವೋ ಅದು ಸೆಕೆಂಡ್ರಿ, ಆದ್ರೆ ಇವತ್ತು ಕೋಟ್ಯಾಂತರ ಮನಸ್ಸುಗಳನ್ನ ರಕ್ಷಿತಾ ಗೆದ್ದಿದ್ದಾರೆ. ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿದು ಹೊರಗಡೆ ಬಂದಾಗ ರಕ್ಷಿತಾ ಅವರಿಗೆ ಯಾವ ರೀತಿ ಸ್ವಾಗತ ಸಿಗತ್ತೋ, ಒಂದು ವೇಳೆ ಟ್ರೋಫಿ ಸಿಗದೆ ಅವರು ಹೊರಗಡೆ ಬಂದಾಗ್ಲೂ ಕೂಡ ಜನರಿಂದ ಅದೇ ರೀತಿಯಾದಂತಹ ಪ್ರೀತಿಯನ್ನ ರಕ್ಷಿತಾ ಶೆಟ್ಟಿ ಗಳಿಸ್ತಾರೆ ಅನ್ನೋದು ಪಕ್ಕ. ಇವತ್ತು ನಾವು ಅಪ್ಲೋಡ್ ಮಾಡುವಂತಹ ಸಾಕಷ್ಟು ವಿಡಿಯೋಗಳನ್ನ ಗಮನಿಸಿದ್ರೆ ಗೊತ್ತಾಗತ್ತೆ ಜನ ಎಷ್ಟರ ಮಟ್ಟಿಗೆ ರಕ್ಷಿತಾ ಅವ್ರ ಬಗ್ಗೆ ಪ್ರೀತಿಯನ್ನ ಹೊಂದಿದ್ದಾರೆ. ನಮ್ಮ ಮನೆ ಮಗಳೇ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಆಟ ಆಡ್ತಿದ್ದಾರೆ ಅನ್ನೋ ರೇಂಜ್ಗೆ ಆಕೆಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಆಕೆ ಸೋತ್ರು ಗೆದ್ರು ಏನಾದ್ರೂ ಕೂಡ ಜನರ ಪ್ರೀತಿ ಆಕೆಯ ಮೇಲೆ ಇರೋದು ಕಮ್ಮಿ ಆಗಲ್ಲ, ಅದು ದುಪ್ಪಟ್ಟಾಗ್ತಲೇ ಹೋಗುತ್ತೆ ಅನ್ನೋದು ವೀಕ್ಷಕರ ಅಭಿಪ್ರಾಯ.